ಇನ್ನು ಸಿಎಂ ಸೇರಿದಂತೆ ಸಚಿವರ ಡಿನ್ನರ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅಹಿಂದ ಶಾಸಕರು ಸಚಿವರ ಜೊತೆಗೆ ಊಟಕ್ಕೆ ಸೇರಿದ್ದಾರೆ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟನ್ನ ಹಿಡಿದಿದ್ದು, ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೂ ಆ ಕೇಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ವೇ ಇಲ್ಲ. ವಿರೋಧ ಪಕ್ಷದವರು ಹಾಗೆ ಬಿಜೆಪಿಯವರು ರಾಜಕೀಯವನ್ನು ಮಾಡ್ತಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆಯಿಂದ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸೇರಿದಂತೆ ಸಚಿವರ ಡಿನ್ನರ್ ಸಭೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಏನು ಸಿಎಂ ಅಹಿಂದ ಶಾಸಕರು ಸಚಿವರ ಜೊತೆ ಊಟಕ್ಕೆ ಹೋಗಿದ್ದ ವಿಷಯಕ್ಕೂ ಸಂಬಂಧಪಟ್ಟಂತೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಪ್ರಿಯಾಂಕ್ ಖರ್ಗೆಗೂ ಆ ಕೇಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲವೇ ಇಲ್ಲ. ವಿರೋಧ ಪಕ್ಷದವರು ಹಾಗೆ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆಯಿಂದ ಎಲ್ಲ ಗೊತ್ತಾಗುತ್ತೆ ಅಂತ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಪ್ತ ಸಚಿವರಂತಲ್ಲ, ಆಪ್ತ ಸಚಿವರು ನಾವು ಇದ್ದೀವಿ. ಅಲ್ಲ, ನಿಮ್ಮನ್ನು ಹೊರಗಿಟ್ ಮಾಡಿ ನಮಗಂತರ ಅಹಿಂದ ಶಾಸಕರನ್ನ ಅಷ್ಟೇ ಕುಳಿದಿದ್ದಾರೆ. ತಮ್ಮ ಸಮಸ್ಯೆಗಳನ್ನ ಆರಿಸ್ಕೊಂಡಿದ್ದಾರೆ. ಅಲ್ಲಿ ಊಟಕ್ಕೂ ಕರೆದಿದ್ದಾರೆ. ಅಹಿಂದ ಶಾಸಕರ ಸಚಿವರ ಸಭೆಗಳನ್ನ ಕರೆದಿದ್ದಾರೆ. ಅಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ, ಹೇಳಿದ್ದಾರೆ, ಊಟ ಮಾಡಿದ್ದಾರೆ. ತಪ್ಪೇನಿದೆ. ಅಲ್ಲ, ಹಿಂದೆ ಹೈಕಮಾಂಡ್ ಕೂಡ ಹೇಳಿದ್ರು ಈ ತರ ಸಭೆಗಳನ್ನು ಮಾಡ್ತಾರೆ. ಅದು ಬೇರೆ. ಈಗ ಸಿಎಂ ಹೋಗೋದ್ರ ಮುಖಾಂತರ ನೋಡಿ, ಊಟಕ್ಕೆ ಕರೆದಿದ್ದಾರೆ. ಬೇಸಿಕಲಿ ಊಟಕ್ಕೆ ಹೋಗಿದ್ದಾರೆ. ಅಲ್ಲ, ಇಂಥ ಶಾಸಕರೆಲ್ಲ ಕೂಡ್ಕೊಂಡು ತಮ್ಮ ಅಹವಾಲುಗಳನ್ನ ಹೇಳಿದ್ದಾರೆ. ಸಮಾಜದ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ತಪ್ಪೇನಿದೆ. ಅದಕ್ಕೆ ಪ್ರತಿಯಾಗಿ ನಾವು ಲಿಂಗಾಯ ಶಾಸಕರೆಲ್ಲರೂ ಕೂಡಿ ನಮ್ಮ ಲಿಂಗಾಯ ಶಾಸಕರ ಸಮಾಜದ ಸಮಸ್ಯೆಗಳು ಹೆಂಗಿದಾವೆ ಬನ್ನಿ ಅಂತ ಮುಖ್ಯಮಂತ್ರಿ ಊಟಕ್ಕೆ ಬಂದೇ ಬರ್ತಾರೆ. ಕಲಿಗ ಸಮುದಾಯದ ಅವ್ರು ಬರ್ತಾರೆ. ಅವರು ಮಾಡಿದ್ದಾರೆ ಸರ್. ಪ್ರತಿಯಾಗಿ ಇದರಲ್ಲಿ ಯಾವುದು ವಿಶೇಷ ಅರ್ಥ ಕಲ್ಪಿಸ್ಕೊಡಕ್ಕಂತ ಅರ್ಥ ಇಲ್ಲ ಸರ್. ಈಗ ಸಂಕ್ರಾಂತಿ ಬರ್ತಾ ಇದೆ ಸರ್. ಪಕ್ಷ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಸಂಪುಟ ಪುನಾರಚನೆ ಇರ್ಬೋದು, ಕೆಪಿಸಿ ಅಧ್ಯಕ್ಷರು ಹೈಕಮಾಂಡ್ ಮುಖ್ಯಮಂತ್ರಿಗಳ ಪರಮಾವಧಿ. ಅವರು ಹೈಕಮಾಂಡ್ ಬಿಟ್ಟಿರುವಂಥದ್ದು, ಮುಖ್ಯಮಂತ್ರಿಗಳು ಬಿಟ್ಟಿರುವಂಥದ್ದು. ಸಂಪುಟ ವಿಸ್ತರಣೆ ಆಗಲಿ, ಸಂಪುಟ ಪುನರಚನೆ ಆಗಲಿ, ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ.